ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಉದ್ಯಮಿ ಗೌತಮ್ ಅದಾನಿ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಇಬ್ಬರು ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಟ್ಟಿರುವುದು ಗೌತಮ್ ಅದಾನಿ. ಸದಾಶಿವನಗರದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗಿದೆ. ಟನಲ್ ರೋಡ್ಗೆ ಬಿಡ್ಡಿಂಗ್ ಮಾಡಿದ್ದಾರೆ ಅದಾನಿ ಎಂಟರ್ಪ್ರೈಸಸ್ನವರು. ಈ ವಿಚಾರವಾಗಿ ಚರ್ಚೆ ನಡೆಸೋಕೆ ಭೇಟಿ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ಗೆ ಉದ್ಯಮಿ ಗೌತಮ್ ಅದಾನಿ ಅವರು ಬಂದಿದ್ರು. ವಾಪಸ್ ಹೋಗುವಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ದಾರೆ ಗೌತಮ್ ಅದಾನಿ ಅವರು. ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಇಬ್ಬರು ನಾಯಕರು ಎನ್ನುವ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಿರೋದು ದೇಶದ ಪ್ರಸಿದ್ಧ ಉದ್ಯಮಿ ಗೌತಮ್ ಅದಾನಿ. ಈಗಾಗಲೇ ಬೆಂಗಳೂರಿನಲ್ಲಿ ಟನಲ್ ರೋಡ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಟನಲ್ ರೋಡ್ಗೆ ಅದಾನಿ ಎಂಟರ್ಪ್ರೈಸಸ್ನವರು ಬಿಡ್ಡಿಂಗ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಚರ್ಚೆ ಮಾಡೋಕೆ ಬಂದಿರಬಹುದು ಎನ್ನಲಾಗ್ತಾ ಇದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಇದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸ, ಅವರ ಮನೆ ಇದು. ಇಲ್ಲಿಗೆ ಗೌತಮ್ ಅದಾನಿ ಅವರು ಬರ್ತಾ ಇದ್ದಂತೆ ಸ್ವತಃ ಮುಖ್ಯಮಂತ್ರಿಗಳೇ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ ಎನ್ನಲಾಗ್ತಾ ಇದೆ. ಬಟ್ ಇಬ್ಬರು ಕೆಲ ಕಾಲ ಮುಖ್ಯಮಂತ್ರಿಗಳು ಮತ್ತು ಉದ್ಯಮಿ ಗೌತಮ್ ಅದಾನಿ ಅವರು ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವ ಒಂದಷ್ಟು ಮಾಹಿತಿಗಳು ಇವೆ. भाई शीशे पे नहीं लगाना और ऐसे गाड़ी पे टिक टिक नहीं करना, मैं पहले बोल रहा हूँ भाई। गाड़ी के आगे, भाई मेरी बात सुनो, गाड़ी के आगे नहीं आ रहा, शीशे को ऐसे नहीं करना। नहीं हाँ भाई, गाड़ी को भाई शीशे पे नहीं लगाना और ऐसे गाड़ी पे टिक टिक नहीं करना, मैं पहले बोल रहा हूँ भाई। गाड़ी के ನೋಡ್ತಾ ಇರಬಹುದು ಗೌತಮ್ ಅದಾನಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಂಡಂತ ದೃಶ್ಯಗಳನ್ನ. ಈತ ರಸ್ತೆ ನಿರ್ಮಾಣಕ್ಕೆ ಬಿಡ್ಡಿಂಗ್ ಅನ್ನ ಅದಾನಿ ಎಂಟರ್ಪ್ರೈಸಸ್ನವರು ಸಲ್ಲಿಸಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ಆಗಿರುವಂತ ಸಾಧ್ಯತೆ ಇದೆ. ಕಡಿಮೆ ಮೊತ್ತಕ್ಕೆ ಬಿಡ್ಡಿಂಗ್ ಅಂತಿಮಗೊಳಿಸಿದ್ದಾರೆ ಗೌತಮ್ ಅದಾನಿ. ಈತ ಸುರಂಗ ಮಾರ್ಗದ ಸರ್ವೆ ಕಾರ್ಯವನ್ನ ಅದಾನಿ ಸಂಸ್ಥೆಯವರು ಮಾಡಿದ್ದಾರೆ. ಸುರಂಗ ಮಾರ್ಗ ಸಾಗುವ ಪ್ರದೇಶದಲ್ಲಿ ಪ್ರಾಥಮಿಕ ಭೂ ಸಮೀಕ್ಷೆ ಕೂಡ ಆಗಿದೆ. ಮಣ್ಣು ಪರೀಕ್ಷೆ ಸೇರಿದಂತೆ 10 ಹಲವು ಪರೀಕ್ಷೆಯನ್ನ ಈ ಸಂಸ್ಥೆಯವರು ನಡೆಸಿದ್ದಾರೆ. 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಗೆ 22,267 ಕೋಟಿ. ಸರ್ಕಾರದ ಅಂದಾಜು 17,698 ಕೋಟಿ. ಬೇರೆ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅದಾನಿ ಸಂಸ್ಥೆ ಬಿಡ್ ಇದೆಯಲ್ಲ, ಇದು ಕಡಿಮೆ ಮೊತ್ತ. ಆದರೆ ಸಚಿವ ಸಂಪುಟ ಅಂತಿಮ ಒಪ್ಪಿಗೆಯನ್ನಷ್ಟೇ ಪಡೆಯಬೇಕಿದೆ. ರಸ್ತೆ ನಿರ್ಮಾಣಕ್ಕೆ ಆಲ್ರೆಡಿ ಅದಾನಿ ಎಂಟರ್ಪ್ರೈಸಸ್ನವರು ಬಿಡ್ಡಿಂಗ್ ಅನ್ನು ಸಲ್ಲಿಸಿದ್ದಾರೆ. ಇದೇ ವಿಚಾರವಾಗಿ ಮಾತುಕತೆ ಮಾಡಿರೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸುರಂಗ ಮಾರ್ಗದ ಸರ್ವೆ ಕಾರ್ಯ ಒಂದು ಕಡೆಯಲ್ಲಿ ಈ ಸಂಸ್ಥೆಯಿಂದ ಆಗಿರೋದು. ಸುರಂಗ ಮಾರ್ಗ ಸಾಗುವ ಪ್ರದೇಶದಲ್ಲಿ ಪ್ರಾಥಮಿಕ ಭೂ ಸಮೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಮಣ್ಣು ಪರೀಕ್ಷೆ ಸೇರಿದಂತೆ 10 ಹಲವು ಟೆಸ್ಟ್ಗಳು ಅಲ್ಲಾಗಿವೆ. ಇದರ ಜೊತೆಗೆ 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಗೆ 22,267 ಕೋಟಿ ಈಗಾಗಲೇ ಬಿಡ್ಡಿಂಗ್ ಮಾಡಿದ್ದಾರೆ ಅದಾನಿ ಸಂಸ್ಥೆಯವರು. ಸರ್ಕಾರದ ಅಂದಾಜು 17,698 ಕೋಟಿ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ದೇಶದ ಪ್ರಸಿದ್ಧ ಉದ್ಯಮಿ ಗೌತಮ್ ಅದಾನಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಯಾವ ವಿಚಾರ ಚರ್ಚೆ ಆಗಿರಬಹುದು ಇಬ್ಬರ ಭೇಟಿ ವೇಳೆ? ಸಂಪತ್ತಿಗ ಗೌತಮ್ ಅದಾನಿ ಅವರು ಅದಾನಿ ಗ್ರೂಪ್ಸ್ ನ ಒಂದು ಅಧ್ಯಕ್ಷರು. ಅವರು ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದಲ್ಲಿ ಭೇಟಿ ಮಾಡಿದ್ದಾರೆ. ಬೆಳಿಗ್ಗೆ ಒಂದು 8:30 ಸುಮಾರಿಗೆ ಬಂದಿದ್ದಾರೆ. ಅದೇ ರೀತಿಯಾಗಿ 9-9:30 ಕೂಡ 1 ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಎರಡು ಕೋಇನ್ಸಿಡೆಂಟ್ ಅನ್ನು ಹಾಗೆ ಒಂದು ಕಡೆ ಅದಾನಿ ಗ್ರೂಪ್, ಯಾಕಂತ ಹೇಳಿದ್ರೆ ಅದಾನಿ ಗ್ರೂಪ್ ಸುರಂಗ ಮಾರ್ಗವನ್ನ ಮಾಡ್ಲಿಕ್ಕೆ ಉದ್ದೇಶನ ಏನು ಸರ್ಕಾರ ಮಾಡಿತ್ತು, ಇದಕ್ಕೆ ಸಂಬಂಧಪಡುತ್ತೆ. ಯಾಕಂತ ಹೇಳಿದ್ರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಅವರು ಕೂಡ ಸುರಂಗ ರಸ್ತೆಯನ್ನು ಮಾಡ್ಲಿಕ್ಕೋಸ್ಕರವಾಗಿ 17,000 ಕೋಟಿ ರೂಪಾಯಿ ಮೊತ್ತದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ಇದಕ್ಕೋಸ್ಕರ ಗ್ಲೋಬಲ್ ಟೆಂಡರ್ ಅನ್ನು ಕೂಡ ಕರೆದಿತ್ತು. ಈ ಟೆಂಡರ್ಗೆ ಅದಾನಿ ಎಂಟರ್ಪ್ರೈಸಸ್ ಕೂಡ ಬಿಡ್ ಅನ್ನು ಸಲ್ಲಿಕೆ ಮಾಡಿತ್ತು. 22,000 ಕೋಟಿ ಮೊತ್ತದಲ್ಲಿ ನಾವು ಈ ಒಂದು ಟೆಂಡರ್ ಅನ್ನ ಮಾಡ್ತೇವೆ ಅಂತ ಹೇಳಿ. ಹೀಗಾಗಿ ಈ ಒಂದು ಟೆಂಡರ್ಗೆ ಅತ್ಯಂತ ಕಡಿಮೆ ಬಿಡ್ ಮಾಡಿದ್ದು ಅದಾನಿ ಎಂಟರ್ಪ್ರೈಸಸ್. ಹೀಗಾಗಿ ಇಲ್ಲಿ
ಒಂದ್ ಕಡೆ ಅದಾನಿ ಅವರು ಸಿಎಂ ಅವರನ್ನ ಭೇಟಿ ಮಾಡಿದ್ದು, ಮತ್ತೊಂದು ಕಡೆ ಈ ಟೆಂಡರ್ಗೆ ಅಪ್ಲೈ ಮಾಡಿದ್ದು ಎಲ್ಲವೂ ಕೂಡ ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಅದಾನಿ ಗ್ರೂಪ್ ಅಂದ್ರೆ ಭೂಮಿ ಪರೀಕ್ಷೆಯನ್ನು ಕೂಡ ಮಾಡ್ಕೊಂಡಿದೆ, ಅದೇ ರೀತಿಯಾಗಿ ಒಂದು ಮಣ್ಣಿನ ಪರೀಕ್ಷೆ ಸೇರಿದಂತೆ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಮಾಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಯೋಜನೆಯನ್ನ ಮುಗಿಸಬಹುದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಗಳೇನು ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳೋಕೋಸ್ಕರವಾಗಿ ಒಂದಿಷ್ಟು ಅಧ್ಯಯನವನ್ನು ಕೂಡ ಮಾಡಿದೆ. ಈ ಸಂದರ್ಭದಲ್ಲೇ ಸಿಎಂ ಅವರನ್ನ ಭೇಟಿ ಮಾಡಿದ್ದು ಒಂದಿಷ್ಟು ಕುತೂಹಲವನ್ನು ಬೆಳೆಸ್ತಾ ಇದೆ. ಒಂದು ಮೂಲಗಳ ಪ್ರಕಾರವಾಗಿ ಅವರು ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಗೆ ಬಂದಿದ್ರು. ಅದಾದ ಬಳಿಕ ಏರ್ಪೋರ್ಟ್ ಗೆ ಹೋಗುವ ದಾರಿಯಲ್ಲಿ ಸಿಎಂ ಅವರನ್ನ ಕರ್ಟಸಿಗೋಸ್ಕರವಾಗಿ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಸಿಎಂ ಆಫೀಸ್ ಮೂಲಗಳು ಹೇಳ್ತಾ ಇದ್ದಾವೆ. ಆದ್ರೆ ಅದ್ರ ನಡುವೆನೂ ಕೂಡ ಅದಾನಿ ಎಂಟರ್ಪ್ರೈಸಸ್ ಟೆಂಡರ್ ಗೆ ಅಪ್ಲೈ ಮಾಡಿರೋದ್ರಿಂದ ಈ ಬಗ್ಗೆನೂ ಕೂಡ ಚರ್ಚೆ ಆಗಿರಬಹುದು ಅನ್ನುವಂತ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನೂ ಕೂಡ ಅಧಿಕೃತ ಮಾಹಿತಿ ಈ ಬಗ್ಗೆ ಯಾವ ವಿಚಾರಕ್ಕೆ ಬಂದಿದೆ ಅನ್ನುವಂತ ಅಧಿಕೃತ ಮಾಹಿತಿನೂ ಕೂಡ ರಿಲೀಸ್ ಆಗಿಲ್ಲ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.